ಪ್ರೆಗ್ನೆನ್ಸಿನಲ್ಲಿ ನಿಮ್ಮ ಹೇರ್ ಡಿಫರೆಂಟ್ ಆಗಿರೋ ಥರ ಅನಿಸ್ತಾ ಇದೆಯಾ? ಮೊದಲಿಗಿಂತ ಜಾಸ್ತಿ ಥಿಕ್ಕರ್, ಶೈನಿಯರ್ ಅಥವಾ ಸ್ಟ್ರೇಟರ್ ಆರ್ ಕರ್ಲಿಯರ್ ಅನಿಸ್ತಾ ಇದೆಯಾ? ಇದೆಲ್ಲ ನಿಮ್ಮ ಹಾರ್ಮೋನ್ಸ್ ಕೆಲಸ. ಪ್ರೆಗ್ನೆನ್ಸಿನಲ್ಲಿ ಈಸ್ಟ್ರೋಜನ್ ಲೆವೆಲ್ ಜಾಸ್ತಿ ಇರುತ್ತೆ. ಇದರಿಂದ ನಿಮ್ಮ ಹೇರು ಗ್ರೋತ್ ಫೇಸ್ ಅಲ್ಲಿ ಜಾಸ್ತಿ ಟೈಮ್ವರೆಗೂ ಇರುತ್ತೆ. ಈ ಕಾರಣದಿಂದ ನಿಮಗೆ ಹೇರ್ ಫಾಲ್ ಕಮ್ಮಿ ಅನಿಸುತ್ತೆ ಮತ್ತು ಈ ಹಾರ್ಮೋನ್ಸು ನಿಮ್ಮ ಕೂದಲು ಶೇಪ್ ಕೂಡ ಚೇಂಜ್ ಮಾಡುತ್ತೆ. ಅದಕ್ಕೆ ಕೆಲವು ಹೆಂಗಸರಿಗೆ ಈ ಟೈಮ್ನಲ್ಲಿ ಸ್ಟ್ರೇಟಿಂದ ಕರ್ಲಿ ಅನಿಸ್ಬೋದು ಅಥವಾ ಕರ್ಲಿಯಿಂದ ಸ್ಟ್ರೇಟ್ ಅನಿಸ್ಬೋದು. ಕೂದಲು ಜಾಸ್ತಿ ತಿಕ್ಕು ಮತ್ತು ಶೈನಿ ಅನಿಸ್ಬೋದು. ಡೆಲಿವರಿ ಆದಮೇಲೆ ಈ ಹಾರ್ಮೋನ್ ಲೆವೆಲ್ಸ್ ಎಲ್ಲ ಡ್ರಾಪ್ ಆಗುತ್ತೆ. ಈ ಟೈಮ್ನಲ್ಲಿ ನಿಮಗೆ ಜಾಸ್ತಿ ಹೇರ್ ಫಾಲ್ ಆಗ್ಬೋದು ಅಥವಾ ಕೂದಲು ತುಂಬ ಡ್ರೈ ಅನಿಸ್ಬೋದು. ಆದರೆ ಸ್ಟ್ರೆಸ್ ಆಗಬೇಡಿ, ನಿಮ್ಮ ಬಾಡಿ ಜೊತೆ ನಿಮ್ಮ ಹೇರ್ ಕೂಡ ಈ ಟೈಮ್ನಲ್ಲಿ ರಿಕವರ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ.